ಹಲೋ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಕೂಡ ನವರಾತ್ರಿ ಸ್ಪೆಷಲ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಅಂದ್ರೇನೆ ನಿಮಗೆಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು ನವದುರ್ಗೆಯರ ಅವತಾರ. ದುರ್ಗಾದೇವಿಯು ಮಹಿಷಾಸುರನನ್ನ ಸಂಹಾರ ಮಾಡಿದ ದಿನವನ್ನು ಆಚರಿಸುವ ದಸರಾ ಹಬ್ಬದ ವಿಜಯದಶಮಿ ಹಿಂದಿನ 10 ದಿನಗಳ ಅವಧಿ ಅಂತ ಹೇಳ್ತೇವೆ. ಹಿಂದೂ ಪುರಾಣಗಳ ಪ್ರಕಾರ ದುರ್ಗಾದೇವಿಯು ರಾಕ್ಷಸರ ಮೇಲೆ ಒಳ್ಳೆಯ ವಿಜಯವನ್ನು ಸಾಧಿಸಿದ್ದಾಳೆ. ಇದು ಒಳ್ಳೆಯದರ ಕೆಟ್ಟದ್ದನ್ನ ಮೇಲಿನ ವಿಜಯವನ್ನು ಸೂಚಿಸುತ್ತದೆ. ಈ ಹಬ್ಬವು ದುರ್ಗಾ ಪೂಜೆ, ಲಕ್ಷ್ಮೀ ಪೂಜೆ ಮತ್ತು ಸರಸ್ವತಿ ಪೂಜೆಯನ್ನು ಒಳಗೊಂಡಿದ್ದು, ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ಮೈಸೂರು ದಸರಾ ಎಂದು ಆಚರಿಸಲಾಗುತ್ತದೆ. ಇವತ್ತಿನ ಈ ನನ್ನ ಒಂದು ವ್ಲಾಗ್ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಈ ವರ್ಷ ನಾನು ನನ್ನ ಗೆಳತಿಯ ಮನೆಗೆ ವಿಸಿಟ್ ಕೊಟ್ಟಿದ್ದೆ. ತುಂಬಾ ಖುಷಿ ಕೊಟ್ಟಿರುವಂತಹ ದಿನ ಅದು. ಹಾಗೆ ನನ್ನ ಗೆಳತಿ ಮನೆಯಲ್ಲಿ ಹೇಗೆಲ್ಲ ಗೊಂಬೆಗಳನ್ನು ಕೂರಿಸಿದ್ರು ಅಂತ ಈ ವ್ಲಾಗ್ನಲ್ಲಿ ನೀವು ಕೂಡ ನೋಡಬಹುದು. ಸ್ವಾಗತ ನಮ್ಮ ಮನೆಗೆ. ನಾವು ಇವತ್ತು ಗೊಂಬೆ ಕೂರಿಸಿದ್ದೀವಿ. ಅದಕ್ಕೆ ಎಲ್ಲ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಸ್ವಾಗತ. ಅವತಾರ 10 ಅವತಾರ ವಿಷ್ಣುವಿದ್ದು. ಆಮೇಲೆ ಇಲ್ಲಿ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ಚಾಮುಂಡಿ. ಓಕೆ. ಅಲ್ಲಿ ಕೆಳಗೆ ಬಂದರೆ ಎಲ್ಲ ಕೃಷ್ಣಂದು ಸ್ಟೋರೀಸು. ಹೇಗೆ ಹುಟ್ಟಿದ್ದು, ವಾಸುದೇವ ತಲೆ ಮೇಲೆ ಇಟ್ಕೊಂಡು ಕರ್ಕೊಂಡು ಹೋಗಿದ್ದು, ಆಮೇಲೆ ಬೆಣ್ಣೆ ಕದಿಯೋದು ಕೃಷ್ಣ. ಆಮೇಲೆ ಇಲ್ಲಿ ಗೋವರ್ಧನಗಿರಿ ಅದನ್ನ ಹೆತ್ತದು. ಆಮೇಲೆ ಇಲ್ಲಿ ಪಾಂಡುರಂಗ, ವಿಠಲ, ರುಕ್ಮಿಣಿ ಅಲ್ವಾ. And ಇದು ನಮ್ಮ ಲೈಫ್ ಸ್ಟೋರೀಸ್. ಓಕೆ, ಕ್ಯಾನ್ ಯು ಎಕ್ಸ್ಪ್ಲೇನ್? ಸೊ ಇದು ನಾವು ಮದ್ವೆ ಆಗಿದ್ದು ಫಸ್ಟ್. ಯಾವುದು ಮದ್ವೆ ಸೆಟ್? ವೆರಿ ನೈಸ್. ಆಮೇಲೆ ಮದ್ವೆ ಆಮೇಲೆ ಮನೆ ಕಟ್ಸಿದ್ ಗೃಹ ಪ್ರವೇಶ ಸೆಟ್ ಇದು. ಇದು ಕಾಮಧೇನು, ಕಲ್ಪವೃಕ್ಷ. ಸೊ ಇದು ಗೃಹ ಪ್ರವೇಶ ಸೆಟ್. ಆಮೇಲೆ ಎಲ್ಲ ಆಗಿದಾದ್ಮೇಲೆ ನಾವು ಊಟ, ಇದು ಫಂಕ್ಷನ್ದು ಮಾಡಿರೋದು ಊಟದ ಸೆಟ್. ಅದಾಗಿದಾದ್ಮೇಲೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಶ್ರೀಮಂತನ ಸೆಟ್ ಇದು. ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ? ಇದು ಶ್ರೀಮಂತ. ಇದು ಕಿವಿ ಚುಚ್ಚೋ ಗೊಂಬೆ ಇದು. ಸೊ ನೋಡಿ, ನಮ್ಮ ಮಗಳು ಮಗ, ಅದು ಒಂಥರ ಕಸ್ಟಮೈಸ್ಡ್ ಆದಂಗೆ ಇದೆ ಅದು. ಆಮೇಲೆ ನಾನು ಇದು ಟೀಚರ್ ಆಗಿದ್ದು, ಟೀಚರ್ ಸೆಟ್ ಇದು, ಸ್ಕೂಲ್ ಸೆಟ್. ಇವರೆಲ್ಲ ತುಷಾರು, ಸಂಜಯ್, ಶಿವಕುಮಾರ್, ಕುಮಾರ ಎಲ್ಲ ಅವರು. ಆಮೇಲೆ ಇದೆಲ್ಲ ಅಸೆಂಬ್ಲಿ ಸೆಟ್ ಇದು. ಸ್ಕೂಲಲ್ಲಿ ಅಸೆಂಬ್ಲಿ ಸೆಟ್ ಇದು. ಅಸೆಂಬ್ಲಿ 8 ಬಾಯ್ 8 ಗರ್ಲ್. ಆಮೇಲೆ ಸ್ಕೂಲ್ ಆಚೆ ಬಂದ್ರೆ ಶೆಟ್ಟಿ ಅಂಗಡಿ ಬರುತ್ತೆ, ಶೆಟ್ರ್ ಅಂಗಡಿ, ಪ್ರಾವಿಷನ್ ಸ್ಟೋರ್ಸ್. ಆಮೇಲೆ ಇದು ಆಮೇಲೆ ಇದು ಮೈಸೂರು ಪ್ರೊಸೆಷನ್. ಮುಂಚೆ ಅವಾಗಿನದ್ರಲ್ಲಿ ರಾಜರೇ ಕೂತ್ಕೊಳ್ಳೋರು, ಇವಾಗ ಅಂಬಾರಿ ಇದರಲ್ಲಿ ಚಾಮುಂಡಿ. ಆಮೇಲೆ ಇದು ನಮ್ಮ ದೇವರು. ಇದು ಪಟ್ಟದ ಗೊಂಬೆ ಅಂತಾರೆ ಮ್ಯಾಮ್. ಇದೇ ಇಂಪಾರ್ಟೆಂಟ್ ಆಕ್ಚುಲಿ, ದಸರಾಗೆ ಕೂರ್ಸೋದು ಇದೆ ಇಂಪಾರ್ಟೆಂಟ್, ಪಟ್ಟದ ಗೊಂಬೆ. ಇದು ನಮ್ಮ ಅತ್ತೆ ಮಾವಂದು. ಇದು ನಮ್ಮಿಬ್ರು, ನಮ್ಮ ಮದುವೆ ಆದ್ಮೇಲೆ ನಮ್ಗೆ ಕೊಟ್ಟಿರೋದು. ತವ್ರ ಮನೆಗೆ ಕೊಟ್ಬಿಡ್ತಾರೆ ಮದುವೆ ಟೈಮಲ್ಲಿ. ಹೌದಾ? ಸೊ ಈ ದಸರಾದಲ್ಲಿ ಇವ್ರನ್ನೇ ಪಟ್ಟದ ಕೂರಿಸ್ಬಿಟ್ಟು ಇದೆಲ್ಲ ಗೊಂಬೆ ಇಡೋದು ಅಂತ. ಇವರಿಬ್ರು ಒಂಥರ ರಾಜ ರಾಣಿ, ಗೊಂಬೆಗಳನ್ನ ನೋಡ್ಕೊಳ್ಳೋದು ಇವರೇ. ಆಮೇಲೆ ಇಲ್ಲಿ ಬಂದ್ರೆ ಮ್ಯಾಮ್, ಇದು ಪ್ರೊಸೆಷನ್ ಎಲ್ಲ ಬ್ರಹ್ಮೋತ್ಸವ ಅಂತಾರವ, ತಿರುಪತಿಯಲ್ಲಿ ಬ್ರಹ್ಮೋತ್ಸವ. ಅದು ಅಲ್ಲಿ ಬ್ರಹ್ಮೋತ್ಸವ, ಇಲ್ಲೆಲ್ಲ ಮುಂದೆ ಇದೆಲ್ಲ ಇರ್ತಾರೆ. ಆಮೇಲೆ ಅಲ್ಲಿ ನಮ್ಮ ಮನೆ ಕೃಷ್ಣ, ಅದು ಅಲ್ಲಿ ಇದು ಚನ್ನಪಟ್ಟಣದ್ದು ಗೊಂಬೆಗಳದು, ಚಿಕ್ಕದು ಮರದ ಗೊಂಬೆಗಳದು. ಆಮೇಲೆ ಇದೆಲ್ಲ ಅದು ಇದು ಗೊಂಬೆ. ಇದು ನಮ್ಮ ಕ್ರಿಕೆಟ್ ಸೆಟ್ಟು, ನಮ್ಮ ಹಸ್ಬೆಂಡ್ ಫೇವ್ರೆಟ್ ಸೆಟ್ ಇದು ಕ್ರಿಕೆಟ್. ಇದು ಮ್ಯಾಟ್ ಎಲ್ಲ ನಾವು ಡ್ರಾ ಮಾಡಿ ಕೋಟ್ ಮಾಡಿರೋದು. ಇದು ನಮ್ಮ ಪಾಪು ಗೊಂಬೆ, ಕೋಲ್ಗೇಟ್. ನಮ್ಮ ಪುಟ್ಟ ಗೌರಿ, ಲಕ್ಷ್ಮಿ, ತಂಗಿ, ಅಂಡ್ ಮೈ ಮದರ್ ಇನ್ ಲಾ ಸುಜಾತ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಘನ ಮ್ಯಾಮ್, ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ. ಎಲ್ಲೋ ಒಂದು ಕಡೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಬಗ್ಗೆ ಯಾವ ರೀತಿ ಅನ್ನೋವಂತಹ ಸಂಪ್ರದಾಯ ಅರಿವನ್ನು ಮೂಡಿಸುವಂಥದ್ರಲ್ಲಿ ವಿಫಲರಾಗ್ತಾ ಇದ್ದೀವಿ ಅನಿಸುತ್ತೆ. ಸೊ ಅಂಥದ್ರಲ್ಲಿ ಥ್ಯಾಂಕ್ ಯು ಸೋ ಮಚ್ ಮೇಘನ ಮ್ಯಾಮ್. ಈ ಗೊಂಬೆಗಳನ್ನೆಲ್ಲ ಕೂರಿಸಿ ಅದೆಷ್ಟೋ ವಿಷಯಗಳು ನನಗೆ ಗೊತ್ತಿರಲಿಲ್ಲ, ಅದನ್ನೆಲ್ಲ ಮಾಹಿತಿಗಳನ್ನು ನನಗೆ ಸರಿಯಾಗಿ ತಿಳಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಫ್ರೆಂಡ್ಸ್, ಇದ್ವಿ ಅಂತ ಹೇಳಿದ್ರೆ ಡ್ಯಾನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಡ್ಯಾನ್ಸ್ ಕೂಡ ನಾವು ಮಾಡಿ ಎಂಜಾಯ್ ಮಾಡಿದ್ವಿ. ಮತ್ತೊಮ್ಮೆ ಆ ದುರ್ಗಾ ಮಾತೆ ನಿಮ್ಮೆಲ್ಲರನ್ನ ಆಶಿಸ್ಲಿ ಅಂತ ಹೇಳ್ತಾ, ಸೊ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.